ವೆಲ್ಕಮ್ ಟು DLF ಅವೆನ್ಯೂ ಮಾಲ್. ಫ್ರೆಂಡ್ಸ್, ನಾನಿವಾಗ DLF ಅವೆನ್ಯೂ ನ್ಯೂ ಡೆಲ್ಲಿಲಿ ಇದ್ದೀನಿ. ಇವಾಗ ನೋಡಿ ಹೇಗಿದೆ ಅಂದರೆ ಸಖತ್ತಾಗಿದೆ. ನಮ್ಮ ಬೆಂಗಳೂರು ಓರಿಯನ್ ಮಾಲ್ ಇದೆಯಲ್ಲ ಹಾಗೆ ಇದೆ. ಇದು ಫುಡ್ ಕೋರ್ಟು, ಚೆನ್ನಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ. ನಾನು ಇಲ್ಲೆಲ್ಲರೂ ಒಂದು ಬೋಂಡ ಅಂಗಡಿ ಇದ್ದರೆ ಭಾರಿ ಚೆನ್ನಾಗಿರ್ತಿತ್ತು ನೋಡಿ. ಎಲ್ಲಿ ನೋಡ್ರು ಬರೀ ಬಾರ್ಗಳೇ ಇದೆ. ನಮ್ಮ ಹುಡ್ರಂಗೆ ಕರ್ಕೊಂಡ್ಬಂದ್ಬಿಟ್ರೆ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾರೆ ಇಲ್ಲಿ. ಸಖತ್ತಾಗಿದೆ, ಸೈಕಾಗಿದೆ, ಒಳ್ಳೆ ನೀಟ್ ಆ್ಯಂಡ್ ಕ್ಲೀನು. ಸೇಮ್ ನಮ್ಮ ಓರಿಯನ್ ಮಾಲ್ ಹೇಗಿದೆ ಹಾಗೇ ಇದೆ, ಸ್ವಲ್ಪನೂ ಚೇಂಜಸ್ ಇಲ್ಲ ನೋಡಿ. ಹತ್ರ ಜಾಸ್ತಿ ಫ್ಲೋರ್ಗಳೇನಿಲ್ಲ, ಇದು ಇರೋದೇ ಒಂದು 2-3 ಫ್ಲೋರ್ ಇದೆ. ಮಾತ್ರ ನೀಟ್ ಆ್ಯಂಡ್ ಕ್ಲೀನಾಗಿದೆ ನೋಡಿ. ಬೆನ್ಸ್ GLC, ಮಾತ್ರ ಸಖತ್ತಾಗಿದೆ. ಊಟ ಮಾಡ್ಕೊಂಡು ಬಂದೆ ನಾನು. ಥರ ಬೆಂಕಿ ಗುರು, ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿಗೆಲ್ಲ ಬರ್ತೀನಿ ಅಂತ. ಇವಾಗ ಮಾತ್ರ ಫುಲ್ಲು ರೌಂಡ್ಸ್ ಹಾಕೋದೇ ನನ್ನ ಕೆಲಸ. ಯಾರು ಇಲ್ಲದೆ ಇರೋದ್ರಿಂದ ಒಳ್ಳೆ ದೇವ್ರ ಥರ ಒಬ್ಬನೇ ಓಡಾಡ್ತಾ ಇರ್ತೀನಿ. ಹಾಗೆ ಆಗೋಗಿದೆ ನನ್ನ ಪರಿಸ್ಥಿತಿನೂ. ಎಲ್ಲರೂ ಹೇಳ್ತಾರೆ ಮಾತ್ರ ಸಖತ್ತಾಗಿದೆ ಗುರು. ಇವತ್ತು ಬಂದು ಒಂಥರ ಮೈಂಡ್ ರಿಲೀಫ್ ಆಯಿತು. ಬಟ್ ನಮ್ಮ ಊರ ಕಾನು ಗುಡ್ಡ ಈಸ್ಕೊಳಕ್ಕೆಲ್ಲ ಹೋಗ್ತೀವಲ್ಲ, ಹಂಗೆಲ್ಲ ಇಲ್ಲ. ಮಾತ್ರ ಚೆನ್ನಾಗಿದೆ. ಜಸ್ಟ್ ನೋಡ್ಬೋದು ಅಷ್ಟೇ, ಅಂಥದ್ದೇನು ಹೇಳ್ಕೊಳ್ಳೋ ಅಂಥದ್ದೆಲ್ಲ ಏನಿಲ್ಲ, ನೋಡ್ಬೋದು ಅಷ್ಟೇ. ನಿಮಗೂ ತೋರಿಸ್ತೀನಿ ನೋಡಿ. ಯೂನಿಕ್ಲೋದಲ್ಲಿ ಬಟ್ಟೆ ಮಾತ್ರ ಸಖತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಅಲ್ಲೇ ಪರ್ಚೇಸ್ ಮಾಡಿದ್ದೆ. ಏನಂದರೆ ನಾವು ಎಲ್ಲ ಕಡೆ ಸುತ್ತರಿಬೋದು, ಮಾತ್ರ ನನ್ನ ಟೈಮ್ ಇರಲ್ಲ. ಮಾತ್ರ ಕೂಲಾಗಿದೆ ಹೊರಗಡೆ. ಮತ್ತು ವೆದರ್ ಹೆವಿ ಬಿಸಿಲಿದೆ. ಒಳಗಡೆ ಬಂದರೆ ಮಾತ್ರ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಮಾತ್ರ ಸಖತ್ ಚಿಂದಿಯಾಗಿದೆ ಗುರು. ಹೇಗಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಇದ್ರಾಗಿದೆ. ಯಾಕೋ ಅದು ನೋಡ್ತಾ ಇದ್ರೆ ಆಟಾಡೋದು ಅನಿಸುತ್ತೆ. ನಾನು ಆಟಾಡಬೇಕು ಅಂತ ಅನ್ನಿಸ್ತಾ ಇದೆ ನೋಡ್ತಾ ಇದ್ರೆ. ಯಾವುದು ಆಟಾಡೋಣ ಇದರಲ್ಲಿ? ಇದು ಪೂರ್ತಿ, ಈ ಫ್ಲೋರ್ ಪೂರ್ತಿ ಬೇಬೀಸ್ ಅನಿಸುತ್ತೆ. ಅಂಥದ್ದೇನಿಲ್ಲ, ಈ ಫ್ಲೋರಲ್ಲಿ ಪೂರ್ತಿ ಬೇಬೀಸ್ದೇ ಇದೆ. ಗೇಮಿಂಗು ಚಿಕ್ಕ ಪುಟ್ಟ, ಬಟ್ ತುಂಬ ಚೆನ್ನಾಗಿದೆ. ಬಟ್ ನಮ್ಮ ಓರಿಯನ್ ಮಾಲ್ ಅಷ್ಟು ದೊಡ್ಡದೇನಿಲ್ಲ, ಇದು ತುಂಬ ಚಿಕ್ಕದಾಗಿದೆ. ಬಟ್ ಓಕೆ, ಚೆನ್ನಾಗಿದೆ. ಬಟ್ ನಮ್ಮ ಓರಿಯನ್ ಮಾಲೇ ತುಂಬ ದೊಡ್ಡದಾಗಿರೋದು. ನಾವು ಮೂವಿ ನೋಡಬೇಕು ಅಂದರೆ ಅಲ್ಲಿ ಹೋಗ್ಬೇಕು. ಇದು ಮೂವಿ ನೋಡೋಕೆ ಹೋಗೋದಾದರೆ ನಾನೇನೇ ಒಬ್ಬನೇ ಎಲ್ಲಿಗೆ ಹೋಗಲಿ, ಯಾವ ಮೂವಿ ನೋಡೋಕೆ ಹೋಗಲಿ, ಯಾವ ಮೂವಿ ನೋಡೋಕ್ಕೂ ಹೋಗಲ್ಲ ನಾನು ಇವಾಗ. ಬಟ್
ಅಲ್ಟಿಮೇಟ್ ಆಗಿದೆ ಗುರು. ಇದು ಚೆನ್ನಾಗಿದೆ, ನೋಡೋ ಅಂಥದ್ದು ಪ್ಲೇಸು, ನೋಡ್ಬೋದು ಆರಾಮಾಗಿ. ಹಿಂಗೆ ಓಡಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ ಗುರು. ತೋರಿಸ್ತೀನಿ ನೋಡಿ. ನನಗೆ ಪಬ್ಲಿಕಲ್ಲಿ ವಿಡಿಯೋ ಮಾಡೋಣ ಅಂದರೆ ಎಲ್ಲ ಒಂಥರ ಆಗ್ತಾಯಿತ್ತು. ಯಾರಾದರೂ ಏನಾದರೂ ಅಂದ್ಕೊಬಿಡ್ತಾರೆ, ನಮ್ಮನ್ನು ನೋಡಿ ಹುಚ್ಚರ ಥರ ನೋಡ್ತಾರೆ ಅಂತ. ಬಟ್ ಇವಾಗ ಆ ಭಯ ಇಲ್ಲ, ಯಾಕಂದರೆ ಇವಾಗ ನನಗೆ ಕ್ಲಿಯರಾಗಿ ಅರ್ಥ ಆಗಿದೆ. ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನಾವು ನಮ್ಮ ವಿಡಿಯೋ ಮಾಡೋಣ ಅಂತ ಅಷ್ಟೇ. ಯಾರು ಏನಾದರೂ ಅಂದ್ಕೊಳ್ಳಿ ಗುರು, ನಾನು ಯಾಕೆ ಬಿಡಬೇಕು ನಾನು ವಿಡಿಯೋ ಮಾಡೋದನ್ನು. ಇದನ್ನು ಕಂಟಿನ್ಯೂ ಮಾಡ್ತಾಯಿರ್ತೀನಿ ಅಷ್ಟೇ, ಯಾವುದಕ್ಕೂ ತಲೆ ಕಟ್ಸ್ಕೊಳಕ್ಕೆ ಹೋಗಲ್ಲ. ಹೋಗ್ಬೇಕಾದ್ರೆ ಆ ಎಕ್ಸೈಟ್ಮೆಂಟ್ ಇಲ್ಲ, ಯಾಕೆಂದರೆ ಅಂಥದ್ದೇ ನಿಲ್ಲೋ ಗುರು. ಇಲ್ಲಿ ಬರೀ ಶಾಪಿಂಗು, ಅದು ಯಾವುದು ಮುಟ್ಟೋ ರೇಟ್ ಅಂತೂ ಯಾವುದೂ ಇಲ್ಲ. ಎಲ್ಲ 10,000 5,000. ಒಂದೊಂದು ಶರ್ಟ್ ಅಂತೂ ಮಿನಿಮಮ್ 2,500 ರೂಪಾಯಿ ಕೆಳಗಡೆ ಯಾವುದೂ ಇಲ್ಲದೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಅಂಥ ಎಕ್ಸೈಟ್ಮೆಂಟ್ ಅಂತೂ ನನಗೆ ಏನೇನು ಸಿಕ್ಕಿಲ್ಲ ನೋಡಿ ಫ್ರೆಂಡ್. आपका नाम क्या है भाई? ಗಣೇಶ್. ಗಣೇಶ್ ನೋಡಿ, ಕ್ಯಾಮ್ರಾ ಹಿಡ್ಕೊಂಡು ಬಂದರೆ ಸಾಕು, ಎಕ್ಸೈಟ್ಮೆಂಟಾಗಿ ಬರ್ತಾರೆ. ಎಲ್ಲ ಚೆನ್ನಾಗಿದೆ, ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಮಾತ್ರ ಇಲ್ಲಿ ಬರೋರೆಲ್ಲ ಬರೀ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ವಿಶೇಷವಾಗಿ ಏನಂದರೆ ಫುಡ್ ಒಂದೇ ಚೆನ್ನಾಗಿರೋದು, ಅಂದರೆ ಫುಡ್ಡು. ಅರ್ಧಕ್ಕರ್ಧ ಈ ಮಾಲಿಗೆ ಬರೋದೇ ತಿನ್ನೋಕ್ಕೋಸ್ಕರ, ಈ ಫುಡ್ ಕೋರ್ಟಿಗೆ ಬರೋದಕ್ಕೋಸ್ಕರನೇ ಅರ್ಧಕ್ಕರ್ಧ ಬರ್ತಾರೆ ಇಲ್ಲಿ ಜನ. ಇಲ್ಲಿ ಶಾಪಿಂಗ್ಗೋಸ್ಕರ ಆಲ್ಮೋಸ್ಟ್ ಯಾರೂ ಬರೋದಲ್ಲ, ಫುಡ್ಗೋಸ್ಕರನೇ ಬರೋದು. ಫುಡ್ ಕೋರ್ಟ್ ಮಾತ್ರ ಸೂಪರಾಗಿದೆ ಗುರು, ಎಲ್ಲ ಥರನೂ ಇದೆ. ಯಾಕಂದರೆ ಜಾಸ್ತಿ ಬಾರ್ಗಳೇ ಇರೋದು. ಈ ಪೂರ್ತಿ ಫುಡ್ ಕೋರ್ಟ್ ಗುರು, ಪೂರ್ತಿ ಬಾರು ಮಾತ್ರ. ತಿನ್ನೋಕ್ಕೋಸ್ಕರನೇ ಬರೋಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೋಸ್ಕರನೂ ಬರೋಕ್ಕಾಗಲ್ಲ. ಇಲ್ಲಿಂದ ಹೊರಡ್ತಾ ಇದ್ದೀನಿ, ನೋಡೋಣ. ಇವತ್ತಿಷ್ಟೇ ವಿಡಿಯೋ ಅನಿಸುತ್ತೆ, ಮುಂದೆ ಮಾಡೋಕ್ಕಾಗಲ್ಲ. ಓಕೆ, ನಂದು ಒಳಗಡೆ ನೋಡೋದಕ್ಕಿಂತ ಹೊರಗಡೆನೇ ಸಖತ್ತಾಗಿದೆ ನೋಡಿ. ಪಾಪ ಪಾರಿವಾಳ, ಅಕ್ಕಿ ಎಲ್ಲ